ವೆಲ್ಕಮ್ ಬ್ಯಾಕ್. ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏಪ್ರಿಲ್ 26ಕ್ಕೆ ಓಟ್ ಹಾಕ್ತಾ ಇದ್ದಂತೆ ಫ್ಲೈಟ್ ಹತ್ತಿದಂತಹ ಪ್ರಜ್ವಲ್ ವಾಪಸ್ ಭಾರತಕ್ಕೆ ಕರೆಸಿಕೊಳ್ಳೋದೆ ಎಸ್ಐಟಿ ಹಾಗೆ ಸಿಐಡಿಯ ದೊಡ್ಡ ಸವಾಲಾಗಿದೆ. ಓಟ್ ಆಗ್ತಾ ಇದ್ದಂತೆ ಮತ್ತೊಂದು ಕಡೆ ಫ್ಲೈಟ್ ಹತ್ತಿ ಬೇರೆ ದೇಶಕ್ಕೆ ಹೋಗಾಯ್ತು ಪ್ರಜ್ವಲ್ ಅವರು. ಏಪ್ರಿಲ್ 26ಕ್ಕೆ ಮೊದಲ ಹಂತದ ಮತದಾನ ನಡೆಯುತ್ತೆ. ಹಾಸನ ಜಿಲ್ಲೆಯಲ್ಲಿ ಮತ ಹಾಕ್ತಾ ಇದ್ದಂತೆ ಪ್ರಜ್ವಲ್ ಅವರು ಫ್ಲೈಟ್ ಹತ್ತಿ ಹೋದಂತವರು ಮತ್ತೆ ವಾಪಸ್ ಬಂದಿಲ್ಲ. ಈಗ ಮತ್ತೊಂದು ದೊಡ್ಡ ಸವಾಲು ಎಸ್ಐಟಿ ಹಾಗೆ ಸಿಐಡಿ ಅಧಿಕಾರಿಗಳಿಗೆ. ಈ ಮಧ್ಯೆ ಪ್ರಜ್ವಲ್ ವಿರುದ್ಧ ದೂರುಗಳ ಸರಣಿಯೇ ನಡೀತಾ ಇದೆ. ಆದ್ರೀಗ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ಐಟಿ ಮೇಲೆಯೇ ಅನುಮಾನ ಶುರುವಾಗಿದೆ. ಅನುಮಾನಗಳ ಕಾರ್ಮೋಡ ಮೂಡಿರುವ ಹೊತ್ತಲ್ಲೇ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಜ್ವಲ್ ವಿರುದ್ಧ ಸುಳ್ಳು ದೂರುಗಳ ಸರಮಾಲೆ ಸೃಷ್ಟಿಸ್ತಾ ಇರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಯಾರ್ಯಾರು ಸಂತ್ರಸ್ತೆಯರಿದ್ದಾರೋ ಅವರೆಲ್ಲರೂ ಕೂಡ ನೇರವಾಗಿ ಬಂದು ಎಸ್ಐಟಿ ಮುಂದೆ ನಿಮ್ಮ ಅಳಲನ್ನ ತೋಡ್ಕೊಳ್ಳಬಹುದು. ಪ್ರಜ್ವಲ್ ರೇವಣ್ಣ ಅವರಿಂದ ಯಾರ್ಯಾರು ಮೋಸ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಕಂಪ್ಲೇಂಟ್ ನೀಡಬಹುದು, ದೂರು ದಾಖಲು ಮಾಡಬಹುದು ಅಂತ ಎಸ್ಐಟಿ ಅಧಿಕಾರಿಗಳು ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಯಾರ್ಯಾರು ಇದ್ರು, ಯಾರ ಮುಖ ಚಹರೆ ಪತ್ತೆಯಾಗಿತ್ತೋ ಆ ಮಹಿಳೆಯರನ್ನ ಹಾಗೆ ಇನ್ನುಳಿದಂತಹ ಮಹಿಳೆಯರಿಗೆ ಹೇಳಿದ್ರು. ಸಾಕಷ್ಟು ಜನ ಬಂದು ದೂರನ್ನ ದಾಖಲು ಮಾಡಿದ್ರು. ಈಗ ಆ ದೂರುಗಳ ಸರಮಾಲೆಯಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಸುಳ್ಳು ದೂರುಗಳನ್ನ ಸಲ್ಲಿಸಲಾಗ್ತಾ ಇದೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ರಾಜ್ಯಕ್ಕೆ ವಾಪಸ್ ಕರೆಸಿಕೊಂಡು ಈಗ ದಾಖಲಾಗಿರುವ ದೂರು ಹಾಗೆ ಅಶ್ಲೀಲ ವಿಡಿಯೋ ಆ ಸಾಕ್ಷಿಯನ್ನ ಇಟ್ಕೊಂಡು ಅವರನ್ನ ತನಿಖೆ ನಡೆಸಲಾಗುತ್ತೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳುತ್ತೆ. ಆದ್ರೆ ಇದರ ಮಧ್ಯೆ ರೇವಣ್ಣ ಅವರ ಮೇಲೆ ಯಾರಾದ್ರೂ ದೂರನ್ನ ದಾಖಲು ಮಾಡ್ಬೇಕಲ್ವಾ? ದೂರು ದಾಖಲು ಮಾಡಿದ್ರಷ್ಟೇ ಅವರ ಮೇಲೆ ತನಿಖೆಯನ್ನ ನಡೆಸೋದಕ್ಕೆ ಸಾಧ್ಯ. ಒಂದು ಕಡೆ ಅಶ್ಲೀಲ ವಿಡಿಯೋದಲ್ಲಿ ಭಾಗಿಯಾಗಿರುವಂತಹ ಮಹಿಳಾ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರೆ ನಾವು ಬರಲ್ಲ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಜನ ಮಹಿಳೆಯರ ಸಂಪರ್ಕ ಮಾಡಿದ್ರೆ ನಮ್ಮ ಕುಟುಂಬದಲ್ಲಿ ಈಗಾಗಲೇ ಬಿರುಕು ಮೂಡಿದೆ, ದಯವಿಟ್ಟು ನಮ್ಮನ್ನ ಸಂಪರ್ಕ ಮಾಡಬೇಡಿ, ನಮ್ಮನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಒಂದು ಕಡೆ ಸೈಲೆಂಟ್ ಆಗಿದ್ದಾರೆ. ಇನ್ನ ನೀಡಿರುವಂತಹ ಕೆಲವೊಂದಿಷ್ಟು ದೂರುಗಳಲ್ಲಿ ಒಂದು ಮನೆ ಕೆಲಸದಕ್ಕೆ, ಮತ್ತೊಂದು ಕಡೆ JDS ಕಾರ್ಯಕರ್ತೆ, ಈ ರೀತಿಯಾಗಿ ಇನ್ನೊಂದಿಷ್ಟು ಕೆಲ ಮಹಿಳೆಯರು ಪ್ರಜ್ವಲ್ ವಿರುದ್ಧ ದೂರನ್ನ ನೀಡಿದ್ರು. ಅದರಲ್ಲಿ ತಮಗಾದಂತ ಅನ್ಯಾಯವನ್ನ ಉಲ್ಲೇಖ ಮಾಡಿದ್ರು, ದೂರು ದಾಖಲು ಮಾಡಿದ್ರು. ಅದರ ಜೊತೆಗೆ ಕೆಲವೊಂದಿಷ್ಟು ದೂರುಗಳು ಸಲ್ಲಿಕೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇತ್ತು. ಆ ದೂರುಗಳಲ್ಲಿ ಈಗ ಒಂದು ಕಡೆ ಸುಳ್ಳು ದೂರುಗಳ ಸರಮಾಲೆಯನ್ನ ಸೃಷ್ಟಿಸ್ತಾ ಇದೆ ಅನ್ನುವಂಥದ್ದು ಈಗ ಆರೋಪ ಕೇಳಿ ಬಂದಿರುವಂಥದ್ದು. ಅದು ಕೂಡ ಪ್ರಜ್ವಲ್ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ಮೇಲೆ, ಎಸ್ಐಟಿ ಟೀಮ್ ಮೇಲೆ ಒಂದು ರೀತಿ ಅನುಮಾನ ಶುರುವಾಗಿದೆ. ಬೇಕು ಅಂತಲೇ ಸುಳ್ಳುಗಳ ದೂರನ್ನ ದಾಖಲು ಮಾಡ್ಕೊಳ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗೋದಕ್ಕಿಂತ ಮುಂಚಿತವಾಗಿ ಯಾವತ್ತು ರಾಜ್ಯಕ್ಕೆ ಬರ್ತಾರೆ ಪ್ರಜ್ವಲ್ ಅಂತ ಕಾದು ಕುಳಿತಿದ್ದಾರೆ. ರಣಹದ್ದು ರೀತಿಯಾಗಿ ಲುಕ್ಔಟ್ ನೋಟಿಸ್ ಹೊಡಿಸಿದ್ದಾರೆ, ಬ್ಲೂ ಕಾರ್ನರ್ ನೋಟಿಸ್ ಹೊಡಿಸಿದ್ದಾರೆ. ಪ್ರಜ್ವಲ್ ಎಲ್ಲೇ ಪತ್ತೆ ಆದ್ರೂ ಕೂಡ ಅವ್ರನ್ನ ಸ್ಪಾಟ್ ಅಲ್ಲೇ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಎಸ್ಐಟಿ ಮೇಲೆ ಅನುಮಾನ ಮೂಡಿರುವಂತದ್ದು ದೂರಿನ ವಿಚಾರವಾಗಿ. ಬೇರೆ ನಂಬರ್ಗಳಿಂದ ಮಹಿಳೆಯರಿಗೆ ನಿರಂತರವಾಗಿ ಫೋನ್ ಕರೆಯನ್ನ ಮಾಡಲಾಗಿರುವಂತದ್ದು. ಪ್ರಜ್ವಲ್ ವಿರುದ್ಧ ಸುಳ್ಳು ನೀಡೋದಕ್ಕೆ ಮಹಿಳೆಯರ ಮೇಲೆ ಒತ್ತಡವನ್ನ ಹಾಕಲಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಪೊಲೀಸರು ಅಂತ ಹೇಳ್ಕೊಂಡು ಬಂದಂತಹ ಮೂವರಿಂದನೂ ಕೂಡ ಬೆದರಿಕೆ ಹಾಕಲಾಗಿದೆಯಂತೆ. ಇದೆಲ್ಲ ಕೂಡ ರೇವಣ್ಣ ಅವರ ವಿರುದ್ಧ ಸೃಷ್ಟಿಸ್ತಾ ಆಗ್ತಿದೆ.